ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವರ್ಧಾ ಸ್ಟೋರೀಸ್. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿರುವಂತಹ ಬೆಂಗಳೂರಿನಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಕೈವಾರ ಕ್ಷೇತ್ರಕ್ಕೆ ಬಂದಿದ್ದೀವಿ. ಬಸ್ಸಿಂದ ಯಾವ ರೀತಿ ಬರಬೇಕು ಅನ್ನೋದನ್ನು ತುಂಬಾ ವಿವರವಾಗಿ ತಿಳಿಸ್ಕೊಡ್ತೀವಿ. ಮತ್ತು ಈ ಕೈವಾರ ಕ್ಷೇತ್ರದ ವೈಶಿಷ್ಟ್ಯತೆ ಏನು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ನಾವು ಭೇಟಿ ನೀಡಿದ್ದು ಒಟ್ಟು 3 ದೇವಾಲಯಗಳು. ಒಂದು ಭೀಮಲಿಂಗೇಶ್ವರ, ಅಮರನಾರಾಯಣ ಸ್ವಾಮಿ ದೇವಾಲಯ, ಕೈವಾರ ತಾತಯ್ಯನವರ ಮಠಕ್ಕೆ ಬಂದಿದ್ವಿ ನಾವು. ನೀವು ನೋಡ್ತಾ ಇರೋ ಈ ಮೊದಲನೇ ದೇವಸ್ಥಾನ ಬಂದ್ಬಿಟ್ಟು ಭೀಮಲಿಂಗೇಶ್ವರನ ದೇವಸ್ಥಾನ. ಇದು ತುಂಬಾ ಹಳೆಯ ದೇವಸ್ಥಾನ ಆಗಿದೆ. ಆವರಣ ಸಹ ತುಂಬಾ ದೊಡ್ಡದಾಗಿದೆ. ಇಲ್ಲಿನ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಇದಕ್ಕೆ ಭೀಮಲಿಂಗೇಶ್ವರ ಅಂತಲೇ ಹೇಗೆ ಹೆಸರು ಬಂತು ಅನ್ನೋದನ್ನು ನೋಡೋದಾದರೆ, ಶ್ರೀ ಕ್ಷೇತ್ರ ಕೈವಾರವನ್ನು ಏಕಚಕ್ರಪುರ ಅಂತ ಸಹ ಕರೀತಾ ಇದ್ರು. ಆಗ ಏಕಚಕ್ರಪುರದ ಬೆಟ್ಟದಲ್ಲಿ ಭೀಮನು ಬಕಾಸುರನೆಂಬ ರಾಕ್ಷಸನನ್ನು ಮರ್ದಿಸ್ತಾನೆ. ನಂತರ ಅಲ್ಲೇ ಇರುವಂಥ ಗವಿಯಲ್ಲಿ ನೂಕಿ ಕಲ್ಲು ಬಂಡೆಯಿಂದ ಮುಚ್ಚಿದನಂತ ಹೇಳಲ್ಪಡ್ತದೆ. ಈ ಹತ್ಯಾದೋಷದ ಪರಿಹಾರಕ್ಕೆ ಭೀಮನು ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಆ ಲಿಂಗವೇ ಭೀಮಲಿಂಗೇಶ್ವರ. ಭೀಮಲಿಂಗೇಶ್ವರನೇ ಈ ದೇವಾಲಯದ ಪ್ರಧಾನ ದೈವವಾದರೂ ಸಹ ಭೀಮನ ಒಡಹುಟ್ಟಿದವರು ಸಹ ಇಲ್ಲಿ ಪ್ರತಿಷ್ಠಾಪಿಸಿದರೆನ್ನಲಾದ ಧರ್ಮೇಶ್ವರ, ಪಾರ್ಥಲಿಂಗೇಶ್ವರ, ನಕುಲೇಶ್ವರ, ಸಹದೇವಲಿಂಗೇಶ್ವರದ ಗುಡಿಗಳು ಸಹ ಈ ಆವರಣದಲ್ಲಿ ನೋಡಬಹುದಾಗಿದೆ. ಇಲ್ಲಿ ಭೀಮಲಿಂಗೇಶ್ವರ ಮಧ್ಯದಲ್ಲಿರ್ತಾರೆ. ಪಾರ್ವತಿ ದೇವಿಯ ಸಮೇತ ಪೂಜಿಸಲ್ಪಡ್ತಾ ಇದ್ದಾರೆ. ಇದರಿಂದಾಗಿ ಕೈವಾರವನ್ನು ಪಂಚಲಿಂಗ ಕ್ಷೇತ್ರ ಅಂತಲೂ ಕರೀತಾರೆ. ಮುಂದೆ ನಾವು ಬಂದಿದ್ದೆ ಶ್ರೀ ಅಮರನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಪ್ರಾಕಾರೋತ್ಸವ ಸಹ ನಡೀತಾ ಇತ್ತು. ಹಾಗಾಗಿ ಅದರ ತುಣುಕುಗಳು ಸಹ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಇಲ್ಲಿ ಅಮರನಾರಾಯಣ ಅಂತ ಹೆಸರು ಹೇಗೆ ಬಂತು ಅಂತ ನೋಡೋದಾದರೆ, ಕೃತಯುಗದಲ್ಲಿ ದೇವಾಸುರ ಸಂಗ್ರಾಮದಲ್ಲಿ ಅಮರೇಂದ್ರನು ದಧೀಚಿ ಮುನಿಯ ಬೆನ್ನು ಮೂಳೆಯನ್ನು ವಜ್ರಾಯುಧವನ್ನಾಗಿ ಮಾಡಿಕೊಂಡು ವೃತ್ರಾಸುರನೆಂಬ ರಾಕ್ಷಸನನ್ನು ಮರ್ದಿಸ್ತಾನೆ. ಈ ಹತ್ಯಾದೋಷದ ನಿವಾರಣೆಗಾಗಿ ಋಷಿಮುನಿಗಳ ಮೊರೆ ಹೋಗ್ತಾನೆ. ಋಷಿಮುನಿಗಳ ಸಲಹೆಯಂತೆ ಭೂಲೋಕದಲ್ಲಿ ಅಮರೇಂದ್ರನು ಶ್ರೀಮನ್ನಾರಾಯಣನನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಈ ಅಮರೇಂದ್ರನು ಶ್ರೀಮನ್ನಾರಾಯಣನನ್ನು ಪ್ರತಿಷ್ಠಾಪನೆ ಮಾಡಿದ ಕಾರಣದಿಂದಾಗಲಿ ಅಮರನಾರಾಯಣ ಸ್ವಾಮಿ ಎಂದು ಪ್ರಸಿದ್ಧಿ ಪಡೆದು ಎಲ್ಲ ಯುಗಗಳಲ್ಲಿಯೂ ಸಹ ಇಷ್ಟಾರ್ಥಗಳನ್ನು ನೀಡುವ ಸ್ವಾಮಿ ಎಂದು ಪೂಜಿಸಲ್ಪಡ್ತಾ ಇದ್ದರೆ ಅಮರನಾರಾಯಣ. ಅಮರೇಂದ್ರನು ನಾರಾಯಣ ಹಾಗೂ ಶ್ರೀದೇವಿ ಭೂದೇವಿಯರನ್ನು ಸ್ವಹಸ್ತದಿಂದ ಪ್ರತಿಷ್ಠಾಪಿಸಿ ಕೈವರ ಎಂಬ ಹೆಸರಿಗೆ ಕಾರಣನಾಗ್ತಾನೆ. ಬೇಡಿದ ಕೈಗಳಿಗೆ ವರಗಳನ್ನು ಕೊಡುವ ಮತ್ತು ಸ್ತೋತ್ರ ಮಾಡುವ ಭಕ್ತರನ್ನು ಉದ್ಧರಿಸುವ ಕ್ಷೇತ್ರ ಕೈವಾರ ಎಂದು ಪ್ರಸಿದ್ಧಿಯಾಯಿತು. ಇದಿಷ್ಟು ಶ್ರೀಮನ್ ಅಮರನಾರಾಯಣನ ವೈಶಿಷ್ಟ್ಯವಾಗಿದೆ. ಈ ದೇವಸ್ಥಾನದ ಒಂದು ಭಾಗದಲ್ಲಿ ಬಳೆ ಮಾರ್ತಾ ಇರ್ತಾರೆ. ನಿಮಗೂ ಇಷ್ಟ ಆಯಿತು ಅಂದರೆ ತಗೊಳ್ಳಿ. ಬಳೆ ಯಾಕೆ ಮಾರ್ತಾ ಇದ್ದಾರೆ ಅನ್ನೋದಕ್ಕೂ ಒಂದು ಕಾರಣ ಇದೆ. ಶ್ರೀಮಂತ ತಾತಯ್ಯನವರು ಬಳೆಗಾರರ ವಂಶಕ್ಕೆ ಸೇರಿದವರಾಗಿರ್ತಾರೆ. ಅವರ ಕುಲಕಸುಬು ಬಂದ್ಬಿಟ್ಟು ಬಳೆ ಮಾರೋದಾಗಿರುತ್ತೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಯಾರೇ ಹೋದರೂ ಸಹ ಖಂಡಿತವಾಗ್ಲೂ ಬಳೆ ತಗೊಂಡು ಬಂದೇ ಬರ್ತಾರೆ. ಅದೇ ದೇವಾಲಯದ ಆವರಣದಲ್ಲಿ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನವನ್ನು ನಾವು ನೋಡ್ಬೋದಾಗಿದೆ. ಇಷ್ಟು ಚೆನ್ನಾಗಿದೆ ಭಗವಂತ. ಒಮ್ಮೆ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದೇನೆ ಕೈವಾರ ತಾತಯ್ಯನವರ ಮಠಕ್ಕೆ. ಇಲ್ಲಿ ನೀವು ನೋಡ್ತಾ ಇರೋ ಬೆಟ್ಟದಲ್ಲಿ
ಪ್ರತಿಯೊಂದು ಕಲ್ಲಿನ ಮೇಲೂ ನಾಮವನ್ನು ಕಾಣ್ಬೋದಾಗಿದೆ. ಇದೇ ನೋಡಿ ತಾತಯ್ಯನವರ ಮಠದ ಮುಂಭಾಗ. ಇಲ್ಲಿ ತಾತಯ್ಯನವರು ಜೀವಂತ ಸಮಾಧಿಯಾಗಿದ್ದಾರೆ. ಮುಂದಕ್ಕೆ ತಾತಯ್ಯನವರ ವಿಗ್ರಹಕ್ಕೆ ಪೂಜೆ ನಡೆಯುತ್ತೆ. ನೀವು ಒಮ್ಮೆ ದೇವರ ದರ್ಶನವನ್ನು ಪಡ್ಕೊಳ್ಳಿ. ಇನ್ನು ಇಲ್ಲಿ ಬಳೆ ಪೂಜೆ ಮಾಡಿ ಅರಿಶಿನ ಕುಂಕುಮ ಇಟ್ಕೊಂಡಾಗ ನಮಗೆ ಅವರು ಹಾಕ್ಕೊಳ್ಳೋದಕ್ಕೆ ಬಳೆನೂ ಸಹ ಕೊಡ್ತಾರೆ. ಇನ್ನು ಇಲ್ಲಿ ಅರಿಶಿನ ಗುಟ್ಟೋ ಸೇವೆ ಸಹ ಇದೆ. ಅರಿಶಿನದ ಕೊಂಬನ್ನು ಒಳಕಲ್ಗೆ ಹಾಕಿರ್ತಾರೆ, ಒನಕೆ ಸಹ ಅಲ್ಲೇ ಇರುತ್ತೆ. ಹಾಕಿರ್ತಾರಲ್ವ, ಹಾಗಾಗಿ ಕುಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಹೊರಟು ಬರೋದೇನೆ. ಇನ್ನು ನಿಮಗೆ ಪುಸ್ತಕದ ಮೇಲೆ ಒಲವಿದೆ ಅಂತಂದರೆ ಇದೇ ಜಾಗದಲ್ಲೇ ನಿಮಗೆ ಪುಸ್ತಕ ಮಳಿಗೆ ಸಹ ಇದೆ, ನೀವು ಕೊಂಡ್ಕೊಂಡು ಓದ್ಬೋದಾಗಿದೆ. ಇಲ್ಲಿ ಭೋಜನಾಲಯ ಸಹ ಇದೆ. ಅನ್ನದಾಸೋಹ ಪ್ರತಿದಿನ ನಡೆಯುತ್ತೆ, ಮಧ್ಯಾಹ್ನ ಮತ್ತು ಸಾಯಂಕಾಲ. ಇನ್ನು ನೀವೇನಾದರೂ ರೂಮ್ಸ್ ನೋಡ್ತಾ ಇದ್ದೀರಾ ಅಂತಂದರೆ ಆಡಳಿತ ಕಚೇರಿ ಅಲ್ಲೇ ಇದೆ, ನಿಮಗೆ ರೂಮ್ ಸಹ ಸಿಗುತ್ತೆ. ಒಂದಿನ ಉಳ್ಕೊಂಡು ನೀವು ದೇವ್ರ ದರ್ಶನ ಪಡ್ಕೊಂಡು ಬರ್ಬೋದಾಗಿದೆ. ಈ ಕ್ಷೇತ್ರಕ್ಕೆ ಬಂದರೆ ನಿಮಗೇ ಮನಸ್ಸಿಗೆ ಎಷ್ಟು ಹಗುರವಾಗುತ್ತೆ ಅನ್ನೋದನ್ನು ಈ ಗುರುಗಳ ಕ್ಷೇತ್ರಕ್ಕೆ ಬಂದು ನೀವು ಪಡ್ಕೋಬೇಕಾಗಿದೆ. ಇನ್ನು ಬೆಂಗಳೂರಿನಿಂದ ಯಾವ ರೀತಿ ಬರೋದು ಅಂತಂದರೆ ಚಿಂತಾಮಣಿ ಬಸ್ಸಲ್ಲಿ ಬಂದು ಕೈವಾರ ಕ್ರಾಸಲ್ಲಿ ಇಳ್ಕೊಂಡ್ರೆ ನಿಮಗೆ ಅಲ್ಲಿಂದ ಬಸ್ ಇದ್ರೂ ಇರುತ್ತೆ, ಇಲ್ಲ ಅಂತಂದರೆ ಆಟೋ ಹತ್ಕೊಂಡು ಸಹ ಬರ್ಬೋದಾಗಿದೆ. ಒಟ್ಟಾರೆ ಬೆಂಗಳೂರಿಂದ ಬರೋದಾದರೆ ಅಂದಾಜಿಗೆ ಒಬ್ಬರಿಗೆ 100 ರೂಪಾಯಿ ಆಗ್ಬೋದು, ಮ್ಯಾಕ್ಸಿಮಮ್ 100 ರೂಪೀಸ್ ಆಗುತ್ತಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಏನೂ ಆಗಲ್ಲ. ನೀವು ಸಹ ಇಲ್ಲಿ ಒಮ್ಮೆ ಬನ್ನಿರಿ. ಇಲ್ಲಿ ಎಷ್ಟು ತುಂಬ ಚೆನ್ನಾಗಿರುತ್ತೆ ಅಂದರೆ ತುಂಬಾ ಪ್ರಶಾಂತವಾಗಿರುತ್ತೆ. ಆಮೇಲೆ ಯಾವಾಗಲೂ ಅಷ್ಟೇ ಒಂದು ಲೈಟ್ ಮ್ಯೂಸಿಕ್ ಅನ್ನೋದು ಭಜನೆ ನಡೀತಾನೇ ಇರುತ್ತೆ. ನಿಮ್ಗೆ ಅದನ್ನೆಲ್ಲ ಕೇಳಿದಾಗ ಒಂದು ಒಳ್ಳೆ ಪಾಸಿಟಿವಿಟಿ ಅನ್ನೋದು ನಿಮಗೆ ಆವರಿಸುತ್ತೆ. ಹಾಗಾಗಿ ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಬಂದು ಇದರ ಅನುಭವವನ್ನು ಪಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.